ಸಿಗಂದೂರು ವಿಚಾರದಲ್ಲಿ ಸಿದ್ದರಾಮಯ್ಯರನ್ನು ಹೊರಗಿಟ್ಟು ಮಾಡಿದ್ದಾರೆ. ಅವರ ಫೋನಿದೆ ತಂದಿದ್ದಾರೆ ದುಡ್ಡು ಅಂತೇಳಿ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲಾ ಸಚಿವರಿಗೆ ಯಾವುದೇ ಒಂದು ನೈತಿಕತೆ ಇದ್ದರೆ, ಯೋಗ್ಯತೆ ಇದ್ದರೆ, ನಿಮ್ಮ ಸರ್ಕಾರವೇ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ಗೊತ್ತಿಲ್ಲ. ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತೇನೋ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ. ಯಡಿಯೂರಪ್ಪನವರು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಪರಿಶ್ರಮದಿಂದ 458 ಕೋಟಿ ವೆಚ್ಚದಲ್ಲಿ ಒಂದು ದೇಶದ ಎರಡನೆಯ ಅತಿದೊಡ್ಡ ಸೇತುವೆ ಇವತ್ತು ಸಿಗಂದೂರಲ್ಲಿ ನಿರ್ಮಾಣ ಆಗಿದೆ. ಇವರಿಗೆ ತಾಕತ್ತಿದ್ರೆ ಪುಕ್ಷಟೆ ಮಾತನಾಡೋದನ್ನು ಬಿಟ್ಟು ಮುಖ್ಯಮಂತ್ರಿಗಳ ಮನವೊಲಿಸಿ ಯೋಜನೆಗಳನ್ನು ತರಲಿ, ಕಾಮಗಾರಿಗಳನ್ನು ತರಲಿ. ಅದನ್ನು ಬಿಟ್ಬಿಟ್ಟು ಯಾರಪ್ಪನ ಮನೆ ದುಡ್ಡು ಇವೆಲ್ಲ ಪುಕ್ಷಟೆ ಮಾತಾಡೋದಕ್ಕಿಂತ ಜಿಲ್ಲೆಯ ಜನ ಇವ್ರ ಯೋಗ್ಯತೆ, ನಡತೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮತ್ತು ಜಿಲ್ಲೆಯ ಜನ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. Publics are not at all concerned whether Chief Minister is available or Deputy Chief Minister is available, because nothing is happening in this government. There is zero development in Karnataka. After Congress government has come to power in Karnataka, absolutely there is no development that is going on in Karnataka. People are upset, farmers are upset with the state government, women are upset with the state government, poor people are upset because frequent price hikes of various commodities. ಸಿಗಂದೂರು ವಿಚಾರದಲ್ಲಿ ಸಿದ್ದರಾಮಯ್ಯರನ್ನು ಹೊರಗಿಟ್ಟು ಮಾಡಿದ್ದಾರೆ. ಅವರ ಫೋನಿದೆ ತಂದಿದ್ದಾರೆ ದುಡ್ಡು ಅಂತೇಳಿ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲಾ ಸಚಿವರಿಗೆ ಯಾವುದೇ ಒಂದು ನೈತಿಕತೆ ಇದ್ದರೆ, ಯೋಗ್ಯತೆ ಇದ್ದರೆ, ನಿಮ್ಮ ಸರ್ಕಾರವೇ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ಗೊತ್ತಿಲ್ಲ. ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತೇನೋ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ. ಯಡಿಯೂರಪ್ಪನವರು ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಪರಿಶ್ರಮದಿಂದ 458 ಕೋಟಿ ವೆಚ್ಚದಲ್ಲಿ ಒಂದು ದೇಶದ ಎರಡನೆಯ ಅತಿದೊಡ್ಡ ಸೇತುವೆ ಇವತ್ತು ಸಿಗಂದೂರಲ್ಲಿ ನಿರ್ಮಾಣ ಆಗಿದೆ. ಇವರಿಗೆ ತಾಕತ್ತಿದ್ರೆ ಪುಕ್ಷಟೆ ಮಾತನಾಡೋದನ್ನು ಬಿಟ್ಟು ಮುಖ್ಯಮಂತ್ರಿಗಳ ಮನವೊಲಿಸಿ ಯೋಜನೆಗಳನ್ನು ತರಲಿ, ಕಾಮಗಾರಿಗಳನ್ನು ತರಲಿ. ಅದನ್ನು ಬಿಟ್ಬಿಟ್ಟು ಯಾರಪ್ಪನ ಮನೆ ದುಡ್ಡು ಇವೆಲ್ಲ ಪುಕ್ಷಟೆ ಮಾತಾಡೋದಕ್ಕಿಂತ ಜಿಲ್ಲೆಯ ಜನ ಇವ್ರ ಯೋಗ್ಯತೆ, ನಡತೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮತ್ತು ಜಿಲ್ಲೆಯ ಜನ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. Publics are not at all concerned whether Chief Minister is available or Deputy Chief Minister is available, because nothing is happening in this government. There is zero development in Karnataka. After Congress government has come to power in Karnataka, absolutely there is no development that is going on in Karnataka. People are upset, farmers are upset with the state government, women are upset with the state government, poor people are upset because frequent price hikes of various commodities.